ಹುಡುಗ ಬುದ್ಧಿ ಇಲ್ಲ ಆದ್ರೆ ನೀನ್ ಹುಡುಗಿ ತಾನೆ ನಿನಗಿದೆಲ್ಲ ಅರ್ಥ ಆಗಲ್ವಾ ನಿನ್ ಲೆವೆಲ್ ಏನು ನಮ್ ಲೆವೆಲ್ ಏನು ಜೆಪಿಗೊಂದು ಫೋನ್ ಮಾಡು. ಹಾಂ ಸರ್. ಹಾಂ ಸರ್, ರಿಂಗ್ ಆಗ್ತಾ ಇದೆ. ನಿನಗೆ ಫೋನ್ ಮಾಡೋಣ ಅಂತಿದ್ದೆ. 100 ವರ್ಷ ಆಯ್ಸು ನಿನಗೆ. ಜೆಪಿ, ನನ್ನ ನಿನ್ನ ಸ್ನೇಹ ಸುಮಾರೊಂದು 10-15 ವರ್ಷ ಇರಬಹುದಲ್ವಾ? ನಮ್ಮ ಶ್ರೀಮತಿಯರಿಗೆ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಕೂಡ ನಮ್ಮಿಬ್ಬರ ಹತ್ರ ಇದೆ. ನಿಜ. ಆದ್ರೆ ಅದನ್ನೆಲ್ಲ ಈಗ ಯಾಕೆ ಕೇಳ್ತಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಏನೂ ಇಲ್ಲ, ಅದನ್ನ ನೆನಪು ಮಾಡಿದೆ ಅಷ್ಟೇ. ವಿಷಯ ಅಷ್ಟೇ ಇರಲ್ಲ ಶಕ್ತಿ. ಅದೇನು ಅಂತ ಹೇಳು. ನೀನ್ ಯಾವ್ದೋ ವಿಷಯ ಮುಚ್ಚಿಡ್ತಿದ್ಯಾ ಅನ್ಸ್ತಿದೆ. ನಾನು ಮುಚ್ಚಿಟ್ಟಿದ್ದೀನ ಅಥವಾ ನೀನು ಮುಚ್ಚಿಟ್ಟಿದ್ಯಾ? ನಾನು ಯಾವ ವಿಷಯ ಮುಚ್ಚಿಟ್ಟಿದ್ದೀನೋ? ನೀನೇನು ಮುಚ್ಚಿಟ್ಟಿಲ್ಲ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ ಜೆಪಿ. ಶಕ್ತಿ, ಏನ್ ಹೇಳ್ತಾ ಇದ್ಯಾ? ಅದು ಯಾವ ವಿಷಯ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನೇನು ಮುಚ್ಚಿಟ್ಟಿಲ್ಲಪ್ಪ. ಅದೇನು ಅಂತ ನೇರವಾಗಿ ಹೇಳು ಪ್ಲೀಸ್. ಈ ವಿಷಯನ ಫೋನಲ್ಲಿ ಮಾತಾಡೋದು ಬೇಡ. ನಿಮ್ಮ ಮನೆ ಕಡೆನೆ ಬರ್ತಾ ಇದ್ದೀನಿ, ಕೂತು ಮಾತಾಡೋಣ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾನೆ? ನನ್ನ ಬೆನ್ನ ಹಿಂದೆನೆ ಏನಾದ್ರೂ ನಡೆದಿದ್ಯಾ? ಇವನೇನೋ ಹುಡುಗ ಬುದ್ಧಿ ಇಲ್ಲ ಆದ್ರೆ ನೀನ್ ಹುಡುಗಿ ತಾನೆ ನಿನಗಿದೆಲ್ಲ ಅರ್ಥ ಆಗಲ್ವಾ ನಿನ್ ಲೆವೆಲ್ ಏನು ನಮ್ ಲೆವೆಲ್ ಏನು ಈ ಕೆಲಸದವಳಾಗಿ ಬರೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ನಮ್ ಮನೆ ಸೊಸೆಯಾಗಿ ಬರೋದಕ್ಕೆ ಕನ್ಸ್ಕೊಂಡಿದ್ಯಾ? ಕನಸ್ ಕಂಡಿಲ್ಲ ಅಕ್ಕ, ಸೊಸೆಯಾಗೆ ಬಂದ್ಬಿಟ್ಟಿದ್ದಾಳೆ. ನಿನಗೆ ನಮ್ಮ ಮಾತು ಅರ್ಥ ಆಗಲ್ಲ. ಜೆಪಿ ಬರ್ಲಿ ಗೊತ್ತಾಗತ್ತೆ. ಕೋರ್ಟಲ್ ಆಗಿರೋ ಅವಮಾನ ಸಾಲ್ದು ಅಂತ ಮನೆ ಬಾಗ್ಲವರೆಗೂ ಬಂದಿದ್ಯಾ? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಜೆಪಿ ಬರಕ್ಕೂ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಏನೇ ಮುಖ ಇನ್ನು ಹಾಗೆ ನೋಡ್ಕೊಂಡು ನಿಲ್ತಿದ್ಯಾ? ಹೋಗು ಅಂತ ಹೇಳಿದ್ರೆ ಕೇಳಿಸ್ತಾ ಇಲ್ವಾ? ಸಾಕು ನಿಲ್ಸಿ. ಮನೆ ಸೊಸೆ ಆಗಿ ಬರೋದಾಗಿರ್ಲಿ, ನಿಮ್ ಮನೆಗೆ ಶತ್ರು ಆಗಿ ಬರೋಕ್ಕೂ ನಂಗೆ ಆಸೆ ಇರ್ಲಿಲ್ಲ. ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಇವನ್ ಸ್ನೇಹನೇ ಮಾಡ್ತಾ ಇರ್ಲಿಲ್ಲ. ಓಹೋ, ಮೊದ್ಲೇ ಗೊತ್ತಾಗಿದ್ದಿದ್ರೆ ಮದ್ವೆನೇ ಆಗ್ತಿರ್ಲಿಲ್ವಾ? ಯಾಕೆ ಇಷ್ಟು ಸುಳ್ಳು ಹೇಳ್ತೀಯಾ? ಹೇಳಿದ ಅರ್ಥ ಆಗ್ತಿಲ್ಲ. ನನಗೆ ಇವನು ನಿಮ್ ಮಗ ಅಂತ ಗೊತ್ತಾಗಿದ್ದ ಇವಾಗ. ಇಷ್ಟು ದಿನ ನಾನ್ ಕೆಲಸ ಮಾಡೋ ಕಂಪ್ನಿಯಲ್ಲಿ ಅರ್ಜುನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸುಳ್ಳು, ನಾಟಕ ಅಂತ ನನ್ಗೆ ಇವಾಗ್ಲೇ ಅರ್ಥ ಆಗ್ತಿರೋದು. ಇದು ನಿಮ್ಮ ಮನೆ, ಇವರು ನಿಮ್ಮ ಮಗ ಅಂತ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಇವ್ರ ಸ್ನೇಹನೇ ಮಾಡ್ತಾ ಇರ್ಲಿಲ್ಲ. ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ನಾನು ಎಷ್ಟೋ ಸಲ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಯಾವಾಗ? ಯಾವತ್ತು ಪ್ರಯತ್ನ
ಮಾಡಿದ್ಯಾ? ಈ ಮನೆಯವರು ನನ್ಗಾಗ್ ಬರಲ್ಲ ಅಂತ ನಿನಗ್ 1000 ಸಲ ಹೇಳಿದ್ದೇನೆ. ಒಂದು ಸಲನಾದ್ರೂ ಬಾಯ್ ಬಿಟ್ಟು ಹೇಳ್ಬೋದಾಗಿತ್ತಲ್ವಾ? ಎಲ್ಲ ಗೊತ್ತಿದ್ದು ನನಗ್ ಮೋಸ ಮಾಡಕ್ಕೆ ನಿನ್ಗೆ ಹೇಗ್ ಮನ್ಸು ಬಂತು ಪಾರ್ಥ? ನೀನು JP ಪಾಟೀಲ್ ಮಗ ಅಂತ ಯಾಕೆ ಹೇಳಿಲ್ಲ? ಅದು ನಾನ್ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಮೇಡಮ್. ಆದ್ರೆ ಏ ಅರ್ಜುನ್, ಅವಳನ್ ಯಾಕೋ ಹೋಗರಿತ್ಯಾ? ಹೋಗ್ತಾಳ್ ಬಿಡು. ಭಾರ್ಗವಿ, ಏನೇ ಇದ್ರು ಕೂತ್ ಮಾತಾಡೋಣ. ಒಳಗಡೆ ಬಾಮ್ಮ. ಇಲ್ಲ, ನಾನ್ ಬರಲ್ಲ. ನೋಡಮ್ಮ ಭಾರ್ಗವಿ, ನಿನ್ನೆಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ದಯವಿಟ್ಟು ಒಳಗಡೆ ಬಾಮ್ಮ. ಏನಂತ ಉತ್ತರ ಕೊಡ್ತೀರಾ ಅಜ್ಜಿ? ದೊಡ್ಡೋರಾಗಿ ಎಲ್ಲಾ ವಿಷಯ ಗೊತ್ತಿದ್ರು ನೀವು ಮುಚ್ಚಿಟ್ರ. ಯಾಕೆ ನನ್ನ ನಂಬಿಸಿ ಮೋಸ ಮಾಡಿದ್ರಿ? ಈಗ ನಾವು ಮೋಸ ಮಾಡೋ ಜನ ಅಂತ ಗೊತ್ತಾಯ್ತು ತಾನೆ? ಬಾಯ್ ಮುಚ್ಕೊಂಡು ಹೋಗ್ತಾ ಇರು. ಹೋಗ್ತೀನಿ. ನಿಮ್ಮಂತವ್ರ ಮಧ್ಯೆ ಬದುಕೋ ಆಸಕ್ತಿ ನನಗೂ ಇಲ್ಲ. ಯಾರಿಂದ ದೂರ ಇರ್ಬೇಕು ಅನ್ಕೊಂಡಿದ್ನೋ, ಯಾರ ಮನೆಗೆ ನನ್ನ ನೆರಳು ಸೋಕ್ಬಾರ್ದು ಅಂತ ಅನ್ಕೊಂಡಿದ್ನೋ, ಅಲ್ಲಿ ತಂದು ನಿಲ್ಲಿಸ್ಬಿಟ್ಟಿಯಲ್ಲ ಪಾರ್ಥ. ಇದೇನ್ ಮಾಡ್ಕೊಂಡ್ ಬಂದ್ಬಿಟ್ಟ ಅರ್ಜುನ್? ಡ್ಯಾಡ್ ಅಂದ್ರನೆ ಹೆದರ್ಕೊಳ್ತಿದ್ದವನ್ಗೆ ಇಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು ಅಕ್ಕ? ನಿಜ ಹೇಳು ಬೃಂದ, ಇದ್ರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ತಾನೆ? ಅಯ್ಯೋ ಅತ್ತೆ, ನನಗ್ ಗೊತ್ತಿದ್ರೆ ನಾನು ಸುಮ್ನೆ ಇರ್ತಿದ್ನ. ಮಾಮಂಗ್ ಹೇಳ್ತಿದ್ದೆ ಅಲ್ವಾ? ಅತ್ತೆ, ನೀವೇನು ಚಿಂತೆ ಮಾಡ್ಬಿಡಿ. ಅವಳಿಗೆ ಅರ್ಜುನ್ JP ಪಾಟೀಲ್ ಮಗ ಅಂತ ಈಗಷ್ಟೇ ಗೊತ್ತಾಗಿದೆ. ಅವಳಿಲ್ಲಿಗ್ ಬರೋ ಚಾನ್ಸೇ ಇಲ್ಲ. ಅವಳು ತಲೆ ಹಾಕ್ತಿದ್ರೆ ಅಷ್ಟೇ ಸಾಕು. ಸದ್ಯ ಪೀಡೆ ತೊಲಗ್ತು. ಅದೇನ್ ಮಾತಾಡ್ತಿದ್ಯಾ ನಿರ್ಮಲಾ? ಮಗ ಸೊಸೆ ಮನೆ ಬಿಟ್ಟು ಹೋದ್ರೆ ನಿನಗ್ ಸಮಾಧಾನ ಆಗುತ್ತಾ? ವಿಷಯ ಗೊತ್ತಿದ್ರು ಹೀಗ್ ಯಾಕೆ ಮಾತಾಡ್ತಾ ಇದೀಯ ಅಂತ ನನ್ನೇ ಕೇಳ್ತೀರಾ? ಯಾಕೆ ಆ ತಿರ್ಪೆ ಅವಳು ನಮ್ಮನೆ ಸೊಸೆ ಆಗ್ಬೇಕಾ? ನೋಡಿ, ಯಾವತ್ತಿಂದನೇ ನಮ್ಮನೆ ಸೊಸೆ. ಅವಳ ಸ್ಥಾನನ ಯಾರು ತುಂಬೋದಕ್ ಸಾಧ್ಯ ಇಲ್ಲ. ಅದ್ರಲ್ಲೂ ಈ ಭಾರ್ಗವಿನಂತೂ ಖಂಡಿತ ಮನೆ ತುಂಬಿಸ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಅಮೃತನೇ ಹುಡುಕೊಂಬಂದ್ರು ವಿಷ ಬೇಕು ಅಂತ ಕೇಳ್ತಿರೋರ್ನ ನಾನು ಇವತ್ತೇ ನೋಡ್ತಿರೋದು. ಅದಕ್ಕೆ ಬೇಡ, ಅದಕ್ಕೆ ಇದು ದೇವರ ಆಜ್ಞೆ. ಆ ಕ್ರಿಮಿನಲ್ಗಳ ಸಂಬಂಧ ತಪ್ಪೋಯ್ತಲ್ಲ ಅಂತ ಈಗ್ಲಾದ್ರೂ ಖುಷಿ ಪಡಿ. ಭಾರ್ಗವಿ ಈ ಮನೆ ಒಳಗಡೆ ಬಂದ್ರೆ ಖಂಡಿತ ಈ ಮನೆ ಸುಧಾರಿಸುತ್ತೆ. ಜಯಂತ್, ಚಿಕ್ಕಮಾವ, ಆ ನಿಮ್ಮ ಕನ್ಸು ಈಡೇರಲ್ಲ ಬಿಡಿ. ಜಯಂತ್, ನೀನು ತೆಪ್ಪಗಿರು. ರುದ್ರ, ನೀನಾದ್ರೂ ನಿನ್ ಗಂಡನ್ಗೆ ಬುದ್ಧಿ ಹೇಳು. ಇದು ನನ್ ಮಗನ್ ವಿಷಯ, ಇದ್ರಲ್ಲಿ ಅವ್ನ್ ತಲೆ ಹಾಕೋದ್ ಬೇಡ ಅಂತ. ಇವ್ರಿಗೆ ಕೊಳಕ್ ಬುದ್ಧಿ ನೋಡಿ ನೋಡಿ ಸಾಕಾಗೋಗಿದೆ ದೇವ್ರೆ. ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕಾದ್ರೂ ಭಾರ್ಗವಿ ವಾಪಸ್ ಬರ್ಬೇಕಿತ್ತು. ಇವ್ರಿಗೆಲ್ಲ ಅವಳೇ ಸರಿ. ಭಾರ್ಗವಿ ಮೇಲೆ ಅಷ್ಟು ಪ್ರೀತಿ ಇದ್ರೆ ಅವ್ರನ್ನೇ ಹೊರಟೋಗಕ್ ಹೇಳಿ ಅಕ್ಕ. ಅವ್ರಿಗೆ ಈ ಮನೆ ಮೇಲೆ ಕಾಳಜಿ ಹಿಂದೆನೂ ಇರ್ಲಿಲ್ಲ, ಇವತ್ತು ಇಲ್ಲ, ಮುಂದೆನೂ ಇರಲ್ಲ.
ಅವಳನ್ನ ಕರ್ಕೊಂಬರೋ ಯೋಚನೆ ಮಾಡಿದ್ರೆ ಮುಂದೆ ಇಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ ಭಾವ? ಅಕ್ಕ, ಈ ವಿಷಯನ ಭಾವಂಗ್ ಹೇಳೋದು ಒಳ್ಳೇದೇನೋ. ಯಾವ ವಿಷಯ ಹೇಳಿದ್ರೆ ಒಳ್ಳೇದು? ಮನೆಯವರೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ಯಾರಾದ್ರೂ ಬರ್ತಿದಾರಾ? ಹ್ಞೂ ಅಂಕಲ್, ಅದು ಚಿಕ್ಕತ್ತೆ ಕಡೆಯವ್ರು ಯಾರೋ ಬರ್ಬೇಕಿತ್ತು, ಅದಕ್ಕೆ ಎಲ್ಲ ವೆಲ್ಕಮ್ ಮಾಡೋಣ ಅಂತ ನಿಂತಿದ್ವಿ. ಆದ್ರೆ ಅವ್ರು ಬರ್ಲಿಲ್ಲ. ಮಾವಂಗ್ ಹೇಳಿದ್ರೆ ಎಲ್ಲಿ ಬೇಜಾರಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಜೆಪಿ ಆಫೀಸ್ ರೂಮಲ್ಲಿ ಇದ್ದಾರೆ ಅಂಕಲ್. ಬರೋದ್ ಬಂದ್ರಿ ಅಂಕಲ್, ಸ್ವಲ್ಪ ಮುಂಚೆ ಬರ್ಬಾರ್ದಿತ್ತಾ? ಮಿಸ್ ಮಾಡ್ಕೊಂಡ್ಬಿಟ್ರಿ. ಸದ್ಯ ಅರ್ಜುನ್ ಭಾರ್ಗವಿ ಹೋಗಿದ್ದೆ ಒಳ್ಳೇದಾಯ್ತು. ಹೌದು ಅಕ್ಕ, ಶಕ್ತಿ ಅಣ್ಣ ಇರೋವರೆಗೂ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಭಾರ್ಗವಿಗೆ ಸಿಟ್ಟು ಬಂದಿರೋದು ಸಹಜನೇ, ಆದ್ರೆ ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ವಾಪಸ್ ಬರ್ದೇ ಇದ್ರೆ ಅನ್ಯಾಯವಾಗಿ ಅರ್ಜುನ್ ಜೀವನ ಹಾಳಾಗಿ ಹೋಗುತ್ತೆ. ಭಗವಂತ, ಆ ಮಕ್ಕಳನ್ನ ನೀನೇ ಕಾಪಾಡ್ಬೇಕು.